ನಮಸ್ಕಾರ. 2026ರ ಮೇಷರಾಶಿಯ ವಾರ್ಷಿಕ ಭವಿಷ್ಯದ ಬಗ್ಗೆ ಒಂದು ಆಳವಾದ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಮ್ಮ ಮುಂದೆ ಇರೋದು ಕೇವಲ ಒಂದು ರಾಶಿಫಲದ ಪಟ್ಟಿಯಲ್ಲ, ಬದಲಿಗೆ ಈ ವರ್ಷ ಗ್ರಹಗಳ ಆಟ ಹೇಗಿರಲಿದೆ, ಅದರ ಪರಿಣಾಮಗಳನ್ನು ನಾವು ಹೇಗೆ ನಿಭಾಯಿಸಬಹುದು ಅಂತ ವಿಶ್ಲೇಷಣೆ ಮಾಡೋ ಒಂದು ಪ್ರಯತ್ನ. ಹೌದು, ನಮ್ಮ ಮೂಲಗಳ ಪ್ರಕಾರ ಈ ವರ್ಷದ ಒಂದು ಮುಖ್ಯ ಶೀರ್ಷಿಕೆ ಏನಪ್ಪಾ ಅಂದ್ರೆ ಶ್ರಮ ಜಾಸ್ತಿ, ಫಲ ನಿಧಾನ. ಓ, ಶ್ರಮ ಜಾಸ್ತಿ, ಫಲ ನಿಧಾನ. ಇದು ಕೇಳಿದ ತಕ್ಷಣ ಸ್ವಲ್ಪ ನಿರಾಸೆ ಆಗ್ಬೋದಲ್ವಾ? ಖಂಡಿತ ಹಾಗೆ ಅನಿಸ್ಬೋದು. ಆದ್ರೆ ಇದ್ರಲ್ಲಿ ಒಂದು ಆಳವಾದ ಅರ್ಥ ಇದೆ. ಈ ವರ್ಷ ಕೇವಲ ನಿಮ್ಮ ಶ್ರಮವನ್ನು ಮಾತ್ರ ಪರೀಕ್ಷಿಸೋದಿಲ್ಲ, ಬದಲಾಗಿ ನಿಮ್ಮ ನಂಬಿಕೆ, ನಿಮ್ಮ ತಾಳ್ಮೆಯನ್ನೂ ಪರೀಕ್ಷಿಸುತ್ತೆ. ಅಂದ್ರೆ ಫಲ ತಕ್ಷಣ ಸಿಗಲ್ಲ ಅಂತ ಕೆಲಸ ಮಾಡೋದನ್ನ ನಿಲ್ಸಬಾರ್ದು ಅಂತ? ಕರೆಕ್ಟ್. ಶ್ರದ್ಧೆ ಕಳೆದುಕೊಳ್ಳದೆ ಮುನ್ನುಗ್ಗುವ ಮನಸ್ಥಿತಿನೇ ಈ ವರ್ಷದ ಗೆಲುವಿನ ಸೂತ್ರ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಇದೊಂದು ಸ್ಪ್ರಿಂಟ್ ಅಲ್ಲ, ಮ್ಯಾರಥಾನ್ ಓಟ. ಹಾಗಾದ್ರೆ ಈ ಮ್ಯಾರಥಾನ್ನಲ್ಲಿ ನಮ್ಮನ್ನ ಓಡಿಸೋ ಪ್ರಮುಖ ಗ್ರಹಗಳು ಯಾವುವು? ಅವುಗಳ ಪ್ರಭಾವ ಹೇಗಿರುತ್ತೆ? ಖಂಡಿತ. ಈ ವರ್ಷದ ಆಟದಲ್ಲಿ 3 ಮುಖ್ಯ ಆಟಗಾರರಿದ್ದಾರೆ: ಮಂಗಳ, ಶನಿ ಮತ್ತು ಗುರು. ಸರಿ. ಮೇಷ ರಾಶಿಯ ಅಧಿಪತಿ ಮಂಗಳ ಗ್ರಹ. ಆತ ನಿಮಗೆ ಧೈರ್ಯ, ಶಕ್ತಿ, ನಿರ್ಧಾರ ತೆಗೆದುಕೊಳ್ಳೋ ಸಾಮರ್ಥ್ಯ ಎಲ್ಲವನ್ನೂ ಕೊಡ್ತಾನೆ. ನಿಮ್ಮೊಳಗಿನ ಹೋರಾಟಗಾರ ಆತ. ಆದರೆ ಮಂಗಳನ ಜೊತೆ ಕೋಪ ಮತ್ತು ಆತುರ ಕೂಡ ಬರುತ್ತಲ್ಲವೇ? ಇದೊಂದು ರೀತಿ ಡಬಲ್ ಎಜ್ಡ್ ಕತ್ತಿ ಇದ್ದ ಹಾಗೆ. ನಿಖರವಾಗಿ ನೀವು ಹೇಳಿದ್ದು ತುಂಬಾನೇ ಸರಿ. ಇಲ್ಲೇ ಶನಿ ಮತ್ತು ಗುರುಗ್ರಹಗಳ ಪಾತ್ರ ಮುಖ್ಯ ಆಗೋದು. ಹೇಗೆ? ಶನಿಯನ್ನ ಒಬ್ಬ ಕಠಿಣ ಜಿಮ್ ಟ್ರೇನರ್ ತರಹ ಅಂದುಕೊಳ್ಳಿ. ಓಕೆ. ಆತ ನಿಮ್ಮನ್ನ ಪ್ರತಿದಿನ ಕಷ್ಟಪಡಿಸ್ತಾನೆ, ಬೆವರಿಳಿಸ್ತಾನೆ, ನಿಮ್ಮ ಸಾಮರ್ಥ್ಯದ ಎಲ್ಲೆಯನ್ನ ಪರೀಕ್ಷಿಸ್ತಾನೆ. ಮೊದಲನೇ ದಿನಾನೇ 6 ಪ್ಯಾಕ್ ಬರೋದಿಲ್ವಾ? ಶನಿ ನಿಮ್ಮಿಂದ ನಿರಂತರ ಪರಿಶ್ರಮವನ್ನ ಬಯಸುತ್ತಾನೆ. ಹಾಗಾದ್ರೆ ಗುರುಗ್ರಹದ ಕೆಲಸ ಏನು? ಆತ ಚಿಯರ್ ಲೀಡರ್ ತರಹನಾ? ಒಂದ್ ರೀತಿಯಲ್ಲಿ ಹೌದು. ಶನಿ ನಿಮ್ಮನ್ನ ಪರೀಕ್ಷಿಸಿದ್ರೆ, ಗುರು ಆ ಪರೀಕ್ಷೆಯ ಫಲಿತಾಂಶವನ್ನ ಕೊಡೋ ನ್ಯಾಯಾಧೀಶ. ಓ. ಆದ್ರೆ ಆತ ತಕ್ಷಣ ರಿಸಲ್ಟ್ ಕೊಡಲ್ಲ. ನಿಮ್ಮ ಪರಿಶ್ರಮ, ತಾಳ್ಮೆ ಎಲ್ಲವನ್ನೂ ನೋಡಿ ಸರಿಯಾದ ಸಮಯ ಬಂದಾಗ, ಅಂದ್ರೆ ವರ್ಷದ ಉತ್ತರಾರ್ಧದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡ್ತಾನೆ. ಅಂದ್ರೆ ವರ್ಷದ ಮೊದಲಾರ್ಧ ಶನಿ ಆಟ, ಉತ್ತರಾರ್ಧ ಗುರುವಿನಾಟ. ಎಕ್ಸಾಕ್ಟ್ಲಿ. ಸರಿ. ಈ ಪರೀಕ್ಷೆ ಮತ್ತು ಫಲಿತಾಂಶದ ಆಟ ನಮ್ಮ ದಿನನಿತ್ಯದ ಜೀವನದಲ್ಲಿ, ಅಂದ್ರೆ ನಮ್ಮ ಆಫೀಸ್ನಲ್ಲಿ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಹೇಗೆ ಕಾಣಿಸುತ್ತೆ? ವೃತ್ತಿ ಜೀವನದಿಂದನೇ ಶುರು ಮಾಡೋಣವ? ಖಂಡಿತ. ವೃತ್ತಿ ಕ್ಷೇತ್ರದಲ್ಲಿ ಶನಿಯ ಪ್ರಭಾವ ವರ್ಷದ ಆರಂಭದಲ್ಲಿ ತುಂಬನೇ ಸ್ಪಷ್ಟವಾಗಿ ಕಾಣಿಸುತ್ತೆ. ಹೇಗೆ? ಕೆಲಸದ ಸ್ಥಳದಲ್ಲಿ ಹೆಚ್ಚು ಒತ್ತಡ, ಪ್ರೆಷರ್, ಮೇಲಧಿಕಾರಿಗಳ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗ್ಬೋದು. ಅಂದ್ರೆ ನಾವ್ ಎಷ್ಟೇ ಕೆಲಸ ಮಾಡಿದ್ರೂ ಒಂದು ಮನ್ನಣೆ ಸಿಗ್ತಿಲ್ಲ ಅನ್ನೋ ಭಾವನೆ ಕಾಡ್ಬೋದಾ? ಹೌದು, ಖಂಡಿತವಾಗಿ ಆ ಭಾವನೆ ಬರ್ಬೋದು. ಇದು ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು, ಯಾಕಂದ್ರೆ ನಮ್ಮ ಶ್ರಮಕ್ಕೆ ತಕ್ಷಣ ಗುರುತಿಸುವಿಕೆ ಸಿಗದೇ ಇದ್ರೆ ನಿರಾಸೆ ಆಗೋದು ಸಹಜ. ಹಾಗಾದ್ರೆ ಈ ಪರಿಸ್ಥಿತಿಯನ್ನ ನಿಭಾಯಿಸೋದು ಹೇಗೆ? ಇಲ್ಲೇ ತಾಳ್ಮೆ ಅನ್ನೋದು ಮುಖ್ಯ ಆಗೋದು. ಆ ಜಿಮ್ ಟ್ರೈನರ್ ಉದಾಹರಣೆ ನೆನ್ಪಿಸ್ಕೊಳ್ಳಿ. ಆರಂಭದಲ್ಲಿ ನೋವು, ಆಯಾಸ ಎಲ್ಲ ಸಾಮಾನ್ಯ. ಸರಿ. ಆದ್ರೆ ತಾಲೀಮು ನಿಲ್ಲಿಸ್ಬಾರ್ದು. ಅದೇ ರೀತಿ ಕೆಲಸದಲ್ಲಿ ನಿಮ್ಮ ಶ್ರಮವನ್ನು ಮುಂದುವರಿಸಬೇಕು, ಯಾಕಂದ್ರೆ ಏಪ್ರಿಲ್ ನಂತರ ಪರಿಸ್ಥಿತಿ ಬದಲಾಗೋಕೆ ಶುರುವಾಗುತ್ತೆ. ಓ, ಗುಡ್. ಗುರುಗ್ರಹದ ಪ್ರಭಾವ ನಿಧಾನವಾಗಿ ಹೆಚ್ಚಾದಂತೆ ನಿಮ್ಮ ಕೆಲಸ ನಿಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ಬರುತ್ತೆ. ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು. ಅಂದ್ರೆ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗೋ ಸಮಯ ಹತ್ರ ಬರ್ತಿದೆ ಅಂತರ್ಥ. ಜೂನಿಂದ ಸೆಪ್ಟೆಂಬರ್ ಮಧ್ಯ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಬಗ್ಗೆನೂ ಹೇಳಲಾಗಿದೆ. ಇದು ನಿಜಾನಾ? ಹೌದು, ಅದು ವರ್ಷದ ಒಂದು ಪ್ರಮುಖ ತಿರುವು. ಅಲ್ಲಿಯವರೆಗೆ ಶನಿ ನಿಮ್ಮನ್ನ ತಯಾರು ಮಾಡಿದ್ರೆ, ಆನಂತರ ಗುರು ನಿಮ್ಗೆ ವೇದಿಕೆಯನ್ನ ಕೊಡ್ತಾನೆ. ಸರಿ. ಆದ್ರೆ ಒಂದೆಚ್ಚರಿಕೆ ಇದೆ: ಸುಮ್ನೆ ಕೂತ್ರೆ ಬಡ್ತಿ ಬರೋಲ್ಲ. ಆ ಸಮಯದಲ್ಲಿ ಬರೋ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳೋ ಚಾಕಚಕ್ಯತೆ ಬೇಕು. ಓಕೆ. ವ್ಯವಹಾರ ಮಾಡೋರಿಗೆ ಹೇಗೆ? ಅವರಿಗೂ ಇದು ಅನ್ವಯಿಸುತ್ತೆ. ಹೊಸ ಐಡಿಯಾಗಳು ಬಂದ್ರೂ ಹೂಡಿಕೆಯಲ್ಲಿ ಆತುರದ ನಿರ್ಧಾರಗಳು ಬೇಡ. ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನ ಸರಿಯಾಗಿ ಪರಿಶೀಲಿಸೋದು ತುಂಬಾನೇ ಉತ್ತಮ. ಸರಿ, ಈಗ ಎಲ್ಲರ ನೆಚ್ಚಿನ ವಿಷಯಕ್ಕೆ ಬರೋಣ: ಹಣಕಾಸು. ಹೌದು, ದುಡ್ಡಿನ ವಿಷಯ. ಇಲ್ಲೂ ಕೂಡ ಶ್ರಮ ಜಾಸ್ತಿ, ಫಲ ನಿಧಾನ ಸೂತ್ರನೇನಾ? ಆದಾಯ ಬಂದ್ರೂ ಕೈಯಲ್ಲಿ ನಿಲ್ಲಲ್ಲ ಅಂತ ಹೇಳಲಾಗಿದೆ ಅಲ್ವಾ? ಹೌದು. ಇಲ್ಲೊಂದು ವಿಚಿತ್ರವಾದ ಜಟಾಪಟಿ ಇದೆ. ಇದರ ಹಿಂದೆ ರಾಹು ಮತ್ತು ಗುರುಗ್ರಹಗಳ ಆಟ ಇದೆ. ಓ, ಹೇಗೆ? ರಾಹುಗ್ರಹ ನಿಮ್ಮ ಖರ್ಚಿನ ಮನೆಯಲ್ಲಿ ಇರ್ತಾನೆ. ರಾಹುವಿನ ಪ್ರಭಾವ ಒಂದ್ ರೀತಿ ಬೈ ನೌ ಪೇ ಲೇಟರ್ ಆಫರ್ ತರಹ. ಹಾ. ಅದು ನಿಮ್ಮನ್ನ ಅನಗತ್ಯ ಖರ್ಚು ಮಾಡೋಕೆ ಪ್ರೇರೇಪಿಸುತ್ತೆ.
ಆನ್ಲೈನ್ ಶಾಪಿಂಗ್ ಸೈಟ್ನ ಫ್ಲಾಶ್ ಸೇಲ್ ತರ ಅಂದ್ಕೊಳ್ಳಿ. ಅಬ್ಬಾ, ಅಂದ್ರೆ ಒಂದ್ ಕಡೆ ಸಂಬಳ ಬರುತ್ತೆ, ಇನ್ನೊಂದ್ ಕಡೆ ಹೋಗೋಕೆ ದಾರಿ ರೆಡಿ ಇರುತ್ತೆ. ಇದು ಬಹುತೇಕ ನಮ್ಮೆಲ್ಲರ ತಿಂಗಳ ಕತೆ ಹಾಗೆ ಕೇಳಿಸ್ತದೆ. ಖಂಡಿತ. ಆದ್ರೆ ಇನ್ನೊಂದು ಬದಿಯಲ್ಲಿ ನಿಮ್ಮ ಆರ್ಥಿಕ ಸಲಹೆಗಾರನ ಹಾಗೆ ಗುರುಗ್ರಹ ಇರ್ತಾನೆ. ಸರಿ. ಈ ಇಎಂಐ ನಿಜವಾಗ್ಲೂ ಬೇಕಾ, ಈ ಖರ್ಚು ಅಗತ್ಯನಾ ಅಂತ ಆತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಕೇಳ್ತಾನೆ ಇರ್ತಾನೆ. ಈ ಇಬ್ಬರ ನಡುವಿನ ಸಂಘರ್ಷವೇ ಈ ವರ್ಷದ ಹಣಕಾಸಿನ ಕಥೆ. ಹಾಗಾದ್ರೆ ಉಳಿತಾಯ ಮಾಡೋದು ತುಂಬಾನೇ ಕಷ್ಟ ಆಗತ್ತೆ. ಹೌದು. ಆದಾಯಕ್ಕೆ ಕೊರತೆ ಇರಲ್ಲ, ಆದ್ರೆ ಉಳಿತಾಯ ಮಾಡೋದು ಒಂದು ದೊಡ್ಡ ಸವಾಲಾಗುತ್ತೆ. ಆದರೆ ವರ್ಷದ ಮೊದಲ 8 ತಿಂಗಳು ಹೀಗೆ ಖರ್ಚು ಮಾಡಿದ್ರೆ ಸೆಪ್ಟೆಂಬರ್ ನಂತರ ಉಳಿತಾಯ ಶುರು ಮಾಡೋದು ಕಷ್ಟ ಅಲ್ವಾ? ಒಳ್ಳೆ ಪ್ರಶ್ನೆ. ಅದಕ್ಕಾಗಿಯೇ ವರ್ಷದ ಆರಂಭದಿಂದಲೇ ಒಂದು ಬಜೆಟ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ರಾಹುವಿನ ಪ್ರಲೋಭನೆಗಳಿಗೆ ಬಲಿಯಾಗದೆ ಪ್ರತಿ ತಿಂಗಳು ಸಣ್ಣ ಮೊತ್ತವನ್ನಾದ್ರೂ ಉಳಿತಾಯ ಮಾಡೋ ಶಿಸ್ತು ಬೇಕು. ಓಕೆ. ಸೆಪ್ಟೆಂಬರ್ ನಂತರ ಗುರುವಿನ ಬಲ ಹೆಚ್ಚಾದಾಗ ನಿಮ್ಮ ಉಳಿತಾಯದ ಪ್ರಯತ್ನಗಳಿಗೆ ದೊಡ್ಡ ಯಶಸ್ಸು ಸಿಗುತ್ತೆ. ಸರಿ. ಈಗ ಸಂಬಂಧಗಳ ಕಡೆಗೆ ಗಮನ ಹರಿಸೋಣ. ಮೇಷರಾಶಿಯವರು ಸಾಮಾನ್ಯವಾಗಿ ನೇರ ನುಡಿಯವರು. ಈ ವರ್ಷ ಅದು ಅನುಕೂಲವೋ ಅನನುಕೂಲವೋ? ಇಲ್ಲಿ ಮತ್ತೆ ಮಂಗಳನ ಪಾತ್ರ ಬರುತ್ತೆ. ಮಂಗಳ ಧೈರ್ಯ, ನೇರ ನುಡಿ ಕೊಟ್ರೂ ಕೆಲವೊಮ್ಮೆ ಅದು ಅಹಂಕಾರ ಮತ್ತು ಮಾತಿನ ತೀಕ್ಷ್ಣತೆಗೆ ತಿರುಗಬಹುದು. ಅಂದ್ರೆ ಮಾತಿನಿಂದಲೇ ಸಮಸ್ಯೆಗಳು ಶುರು ಆಗ್ಬಹುದು. ಹೌದು. ಪ್ರೀತಿಯ ಸಂಬಂಧಗಳಲ್ಲಿ, ದಾಂಪತ್ಯದಲ್ಲಿ, ಸ್ನೇಹಿತರ ಜೊತೆ ತಪ್ಪು ತಿಳುವಳಿಕೆ ಉಂಟಾಗೋ ಸಾಧ್ಯತೆ ಹೆಚ್ಚು. ಒಂದು ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಆಗ್ಬಹುದು. ಅಂದ್ರೆ ಮಾತನಾಡುವ ಮುನ್ನ ಯೋಚಿಸುವುದು ಈ ವರ್ಷದ ಮಂತ್ರ ಆಗ್ಬೇಕು. ಖಂಡಿತ. ನಿಮ್ಮ ಮಾತಲ್ಲಿರೋ ಶಕ್ತಿಯನ್ನ ನೋಯಿಸೋಕೆ ಬಳಸೋ ಬದಲು ಪ್ರೇರೇಪಿಸೋ ಬಳಸಿ. ಜಗಳವಾದಾಗ ಸಮಾಧಾನದಿಂದ ಮಾತನಾಡೋದು ಉತ್ತಮ. ಇದು ಜೀವನದ ಪಾಠದಂತಿದೆ. ಇನ್ನು ಆರೋಗ್ಯದ ವಿಷಯ. ಇಲ್ಲೂ ಕೆಲವು ಎಚ್ಚರಿಕೆಗಳನ್ನು ಕೊಡಲಾಗಿದೆ. ತಲೆನೋವು, ರಕ್ತದೊತ್ತಡ, ಅಪಘಾತಗಳು. ಇಲ್ಲೂ ಕೂಡ ಮಂಗಳನ ಪ್ರಭಾವವೇ ಮುಖ್ಯ ಕಾರಣ. ಮಂಗಳನನ್ನ ಉಗ್ರಗ್ರಹ ಅಂತಾರೆ. ಅಂದ್ರೆ ಆತನ ಶಕ್ತಿ ಅಪಾರ. ಹೌದು. ಈ ಶಕ್ತಿಯನ್ನ ಸರಿಯಾಗಿ ಬಳಸದಿದ್ರೆ ಅದು ಆತುರಕ್ಕೆ ಕಾರಣ ಆಗುತ್ತೆ. ವಾಹನ ಚಲಾಯಿಸುವಾಗ, ರಸ್ತೆ ದಾಟುವಾಗ ಒಂದು ಸಣ್ಣ ಅಜಾಗರೂಕತೆ ಕೂಡ ಗಾಯಗಳಿಗೆ ಕಾರಣ ಆಗಬಹುದು. ಆಗಸ್ಟ್ ತಿಂಗಳಿನಲ್ಲಿ ಮಂಗಳನ ಉಗ್ರಸ್ಥಿತಿ ಅಂತ ಹೇಳಲಾಗಿದೆ. ಅದರ ಅರ್ಥವೇನು? ಹೌದು, ಅದನ್ನ ಹೀಗೆ ಅರ್ಥ ಮಾಡ್ಕೋಬಹುದು. ಆಗಸ್ಟ್ನಲ್ಲಿ ಮಂಗಳನ ಪ್ರಭಾವ ಕಾರಿನ ಆಕ್ಸಿಲರೇಟರ್ ಅನ್ನ ಪೂರ್ತಿಯಾಗಿ ತುಳಿದು ಹಿಡಿದ ಹಾಗೆ ಇರುತ್ತೆ. ಓ. ವೇಗ ಹೆಚ್ಚಿರುತ್ತೆ, ಆದ್ರೆ ನಿಯಂತ್ರಣ ತಪ್ಪು ಅಪಾಯನೂ ಅಷ್ಟೇ ಇರುತ್ತೆ. ಸೊ ಆ ತಿಂಗಳು ಮನಸ್ಸನ್ನ ಶಾಂತವಾಗಿಟ್ಕೋಬೇಕು. ಯೋಗ, ಧ್ಯಾನ ಮಾಡೋದು, ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳದೇ ಇರೋದು ಬಹಳ ಮುಖ್ಯ. ಅದ್ಭುತವಾಗಿ ವಿವರಿಸಿದ್ರಿ. ಈಗ ಈ ಇಡೀ ವರ್ಷದ ಪಯಣವನ್ನ ಒಂದು ಕಥೆಯ ರೂಪದಲ್ಲಿ ನೋಡೋಣ. ತಿಂಗಳುಗಳನ್ನ ಕೆಲವು ಹಂತಗಳಾಗಿ ವಿಂಗಡಿಸೋಣ. ಮೊದಲ ಹಂತ ವರ್ಷದ ಆರಂಭ. ಹೌದು. ಮೊದಲ ಹಂತವನ್ನ ತಾಳ್ಮೆಯ ಪರೀಕ್ಷೆ ಅಂತ ಕರೀಬಹುದು. ಇದು ಜನವರಿಯಿಂದ ಏಪ್ರಿಲ್ವರೆಗೆ. ಸರಿ. ಜನವರಿಯಲ್ಲಿ ಕೆಲಸದ ಒತ್ತಡ, ರಾಹುವಿಂದ ಖರ್ಚು. ಫೆಬ್ರವರಿಯಲ್ಲಿ ಸಂಬಂಧಗಳಲ್ಲಿ ಸ್ವಲ್ಪ ನೀರಸತೆ. ಈ 2 ತಿಂಗಳು ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುತ್ತವೆ. ಆದ್ರೆ ಈ ಪರೀಕ್ಷೆ ನಂತರ ಸ್ವಲ್ಪ ರಿಲೀಫ್ ಇದೆಯಲ್ವೇ? ಖಂಡಿತ. ಮಾರ್ಚ್ನಲ್ಲಿ ಮಂಗಳ ಬಲಗೊಳ್ಳೋದ್ರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಧೈರ್ಯ ಬರುತ್ತೆ. ಏಪ್ರಿಲ್ನಿಂದ ಗುರುವಿನ ಅನುಗ್ರಹ ಶುರುವಾಗೋದ್ರಿಂದ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಸಿಗೋಕೆ ಶುರುವಾಗುತ್ತೆ. ಓಕೆ. ಹಾಗಾದ್ರೆ ಎರಡನೇ ಹಂತ, ವರ್ಷದ ಮಧ್ಯಭಾಗ. ಇಲ್ಲಿಂದ ಕತೆ ಒಂದು ತಿರುವು ಪಡೆಕೊಡುತ್ತೆ ಅನ್ಸುತ್ತೆ. ಹೌದು. ಎರಡನೇ ಹಂತ ಪ್ರಮುಖ ತಿರುವು ಮತ್ತು ಹೊಸ ಸವಾಲುಗಳು. ಇದು ಮೇನಿಂದ ಆಗಸ್ಟ್ವರೆಗೆ. ಸರಿ. ಮೇ ತಿಂಗಳು ಸ್ವಲ್ಪ ಕಠಿಣ. ರಾಹುವಿಂದ ಆರ್ಥಿಕ ಒತ್ತಡ ಹೆಚ್ಚಾಗ್ಬೋದು, ಸಾಲದ ಚಿಂತೆ ಕಾಡ್ಬಹುದು. ಹಾಗಾದ್ರೆ ನಿಜವಾದ ತಿರುವು ಸಿಗೋದು ಯಾವಾಗ? ಅದು ಜೂನ್ ಮತ್ತು ಜುಲೈನಲ್ಲಿ. ಈ ಸಮಯದಲ್ಲಿ ಗುರು ಮಂಗಳರ ಅನುಗ್ರಹದಿಂದ ವೃತ್ತಿಯಲ್ಲಿ ದೊಡ್ಡ ಪ್ರಗತಿ, ಸಮಾಜದಲ್ಲಿ ಗೌರವ, ಕೌಟುಂಬಿಕ ಸುಖ ಎಲ್ಲವನ್ನೂ ಕಾಣಬಹುದು. ಅಂದ್ರೆ ವರ್ಷದ ಆರಂಭದಿಂದ ಪಟ್ಟ ಶ್ರಮಕ್ಕೆ ಮೊದಲ ದೊಡ್ಡ ಫಲ ಸಿಗೋದು ಈ ಸಮಯದಲ್ಲಿ. ಕರೆಕ್ಟ್. ಆದ್ರೆ ಈ ಯಶಸ್ಸಿನ ಅಲೆಯಲ್ಲಿ ತೇಲಿ ಹೋಗ್ಬಾರ್ದು. ಯಾಕಂದ್ರೆ ಆಗಸ್ಟ್ನಲ್ಲಿ ಮಂಗಳನ ಉಗ್ರ ಸ್ಥಿತಿಯ ಬಗ್ಗೆ ಎಚ್ಚರಿಕೆ ಇದೆ. ಹೌದು, ಅದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಆರೋಗ್ಯ ಮತ್ತು ಸಂಬಂಧಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಈಗ ವರ್ಷದ ಅಂತಿಮ ಹಂತ. ಇಲ್ಲಿಯವರೆಗೆ ತಾಳ್ಮೆಯಿಂದ ಕಾದಿದ್ದಕ್ಕೆ ಸಿಗೋ ಬಹುಮಾನದ ಸಮಯ ಇದು ಅಂತ ಅಂದ್ಕೊಳ್ಬೋದಾ? ಖಂಡಿತ. 3ನೇ ಹಂತ ಶ್ರಮದ ಫಲವನ್ನು ಪಡೆಯುವ ಸಮಯ. ಇದು ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ. ಓಕೆ. ಸೆಪ್ಟೆಂಬರ್ನಲ್ಲಿ ಗುರು ಪೂರ್ಣ ಬಲ ಹೊಂದುವುದರಿಂದ ಹಣದ ಹರಿವು ಹೆಚ್ಚಾಗತ್ತೆ, ಕೆಲ್ಸದಲ್ಲಿ ಮೆಚ್ಚುಗೆ ಸಿಗತ್ತೆ, ಉಳಿತಾಯ ಮಾಡೋಕ್ಕೂ ಸಾಧ್ಯವಾಗತ್ತೆ. ಆಹಾ, ಕೇಳೋ ಖುಷಿಯಾಗತ್ತೆ.
ವರ್ಷದ ಕೊನೆಯ 3 ತಿಂಗಳುಗಳು. ಅಕ್ಟೋಬರ್ನಲ್ಲಿ ಕೌಟುಂಬಿಕ ಜವಾಬ್ದಾರಿಗಳು ಸ್ವಲ್ಪ ಹೆಚ್ಚಾಗ್ಬೋದು. ನವೆಂಬರ್ ನಿಮ್ಮ ಯೋಜನೆಗಳು ಯಶಸ್ವಿಯಾಗುವ ಸಮಯ. ಇನ್ನು ಡಿಸೆಂಬರ್ನಲ್ಲಿ ಗುರು ಶುಕ್ರಲ ಅನುಗ್ರಹದಿಂದ ಮನಸ್ಸಿಗೆ ತೃಪ್ತಿ, ಸಂತೋಷ ಮತ್ತೆ ಹೊಸ ವರ್ಷದ ಬಗ್ಗೆ ಹೊಸ ಭರವಸೆಯೊಂದಿಗೆ 2026 ಮುಗಿಯುತ್ತೆ. ಒಟ್ಟಾರೆಯಾಗಿ ಇದು ಆರಂಭದಲ್ಲಿ ಕಷ್ಟಕರವಾಗಿ, ಮಧ್ಯದಲ್ಲಿ ತಿರುವುಗಳನ್ನು ಪಡೆದು ಮತ್ತು ಕೊನೆಯಲ್ಲಿ ಸಮಾಧಾನಕರವಾಗಿ ಮುಗಿಯುವ ಒಂದು ರೋಚಕ ಪಯಣದಂತೆ ಕಾಣಿಸುತ್ತಿದೆ. ಹೌದು. ಈ ಪಯಣವನ್ನ ಸುಲಭ ಮಾಡಿಕೊಳ್ಳೋಕೆ ಕೆಲವು ಪರಿಹಾರಗಳನ್ನು ಹೇಳಲಾಗಿದೆ. ಪ್ರತಿ ಮಂಗಳವಾರ ಹನುಮಾನ್ ಪೂಜೆ, ಓಂ ಅಂಗಾರಕಾಯ ನಮಃ ಮಂತ್ರ ಪಠಣ ಮತ್ತೆ ಕೆಂಪು ಬಣ್ಣದ ವಸ್ತುಗಳ ದಾನ. ಈ ಧಾರ್ಮಿಕ ಪರಿಹಾರಗಳ ಜೊತೆಗೆ ಅತ್ಯಂತ ಪ್ರಮುಖವಾದ 2 ಆಂತರಿಕ ಪರಿಹಾರಗಳನ್ನು ಸಹ ಒತ್ತಿ ಹೇಳಲಾಗಿದೆ. ಅದೇನು? ಅದೇ ಕೋಪ ಮತ್ತು ಆತುರವನ್ನು ನಿಯಂತ್ರಿಸುವುದು. ಇದು ಇಡೀ ವರ್ಷದ ಭವಿಷ್ಯದ ಸಾರಾಂಶ. ಹೌದು. ಮಂಗಳನ ಧನಾತ್ಮಕ ಶಕ್ತಿಯಾದ ಧೈರ್ಯವನ್ನ ಬಳಸಿ ಅವನ ಋಣಾತ್ಮಕ ಗುಣಗಳಾದ ಕೋಪ ಮತ್ತು ಆತುರವನ್ನ ನಿಯಂತ್ರಿಸುವುದೇ ಈ ವರ್ಷದ ಅತಿ ದೊಡ್ಡ ಸವಾಲು ಮತ್ತು ಯಶಸ್ಸಿನ ಕೀಲಿಕೈ. ಹಾಗಾದ್ರೆ ಈ ಎಲ್ಲಾ ಚರ್ಚೆಯ ನಂತರ 2026ರಲ್ಲಿ ಮೇಷರಾಶಿಯವರಿಗೆ ಇರುವ ಅಂತಿಮ ಸಂದೇಶ ಏನು? ಒಂದು 3 ಸೂತ್ರಗಳನ್ನು ಗುರುತಿಸಬಹುದಾ? ಹೌದು, ಖಂಡಿತ. ಆ 3 ಸೂತ್ರಗಳೆಂದ್ರೆ ಆತುರ ಕಡಿಮೆ, ತಾಳ್ಮೆ ಹೆಚ್ಚು ಮತ್ತು ಶ್ರಮ ನಿರಂತರ. ಆತುರ ಕಡಿಮೆ, ತಾಳ್ಮೆ ಹೆಚ್ಚು, ಶ್ರಮ ನಿರಂತರ. ಈ ವರ್ಷ ಒಂದು ಪಾಠಶಾಲೆ ಇದ್ದಂತೆ. ಆರಂಭದಲ್ಲಿ ಕಷ್ಟ ಅನಿಸಿದ್ರೂ ಕೊನೆಯಲ್ಲಿ ಸಿಗೋ ಫಲಿತಾಂಶ ನಿಮ್ಮ ಆತ್ಮವಿಶ್ವಾಸವನ್ನ 100ಕ್ಕೆ 100 ಹೆಚ್ಚಿಸುತ್ತೆ. ಗ್ರಹಗಳ ಚಲನೆಯನ್ನ ಆಧರಿಸಿದ ಈ ವಿಶ್ಲೇಷಣೆ ಮುಂದಿನ ದಾರಿಯಲ್ಲಿ ಎದುರಾಗಬಹುದಾದ ಏರಿಳಿತಗಳ ಬಗ್ಗೆ ಒಂದು ಮಾರ್ಗಸೂಚಿಯನ್ನ ಕೊಡುತ್ತೆ. ಆದರೆ ಇಲ್ಲಿ ನಮ್ಮ ಕೇಳುಗರು ಯೋಚಿಸಬೇಕಾದ ಒಂದು ಆಳವಾದ ಪ್ರಶ್ನೆ ಏಳುತ್ತೆ. ಆ ಪ್ರಶ್ನೆ ಏನಂದ್ರೆ, ಈ ಭವಿಷ್ಯ ಅನ್ನೋದು ಕೇವಲ ಅನಿವಾರ್ಯವಾಗಿ ನಡೆಯುವ ಘಟನೆಗಳ ಮುನ್ಸೂಚನೆಯೇ ಅಥವಾ ನಮ್ಮನ್ನ ನಾವು ಸಿದ್ಧಪಡಿಸ್ಕೊಳ್ಳೋಕೆ ಸಿಚ್ಚಿರೋ ಒಂದು ಅವಕಾಶವೇ? ನಿಜ. ಕೋಪ, ಆತುರದಂಥ ನಮ್ಮ ಸ್ವಭಾವವನ್ನ ನಿಯಂತ್ರಿಸಲು ಇಲ್ಲಿ ಒತ್ತು ಕೊಡಲಾಗಿದೆ. ಇದನ್ನ ನೋಡಿದ್ರೆ ಇದು ಕೇವಲ ಭವಿಷ್ಯವನ್ನ ಒಪ್ಪುಕೊಂಡು ಸುಮ್ನೆ ಕೂರೋದಲ್ಲ. ಬದಲಾಗಿ ನಮ್ಮ ದೌರ್ಬಲ್ಯಗಳನ್ನ ಅರಿತುಕೊಂಡು ಅವುಗಳನ್ನೇ ನಮ್ಮ ಶಕ್ತಿಯಾಗಿ ಪರಿವರ್ತಿಸಿಕೊಳ್ಳುವ ಒಂದು ಸವಾಲು ಅಂತ ಅನ್ಸುತ್ತೆ. ಗ್ರಹಗಳ ಸ್ಥಿತಿ ಕೇವಲ ಒಂದು ಸನ್ನಿವೇಶ. ಆ ಸನ್ನಿವೇಶಕ್ಕೆ ನೀವು ಹೇಗ ಪ್ರತಿಕ್ರಿಯಿಸ್ತೀರಿ ಅನ್ನೋದು ನಿಮ್ಮ ಕೈಯಲ್ಲಿದೆ. ಈ ನಿಟ್ಟಿನಲ್ಲಿ ಯೋಚಿಸುವುದು ಕೇಳುಗರಿಗೆ ಬಿಟ್ಟ ವಿಚಾರ.